ಹಲೋ ಫ್ರೆಂಡ್ಸ್, ನಮಸ್ಕಾರ. ಸುಗುಣ ಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಮಾಡುವಂಥ ರೆಸಿಪಿಗಳು ನಿಮಗೆ ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇವತ್ತಂತೂ ನಾನು ತುಂಬ ಟೇಸ್ಟಿಯಾದಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹೌದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ತುಂಬ ಟೇಸ್ಟಿಯಾದಂಥ ಒಂದು ಸ್ನ್ಯಾಕ್ಸನ್ನು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಹೌದು, ಕಾಯಿ ವಡೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಬಟ್ ರುಚಿಯಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗಾದರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೇನೆ. ಇದೇ ಕಪ್ನಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಈ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅರ್ಧ ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 3 ಒಣಮೆಣಸಿನ್ಕಾಯಿ. ಮೀಡಿಯಮ್ ಖಾರ ಇದೆ, ಹಾಗಾಗಿ ನಾನು 3 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ. ನೀವು ಖಾರಕ್ಕನುಸಾರವಾಗಿ ತೊಗೊಳ್ಬೋದು. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಇದು ಮೀಡಿಯಮ್ ಖಾರ ಇದೆ, ಹಾಗಾಗಿ ನಾನು ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೇನೆ. ಈಗ ನಾವು ಮಿಕ್ಸಿ ಜಾರಿಗೆ ಕಾಯಿ ತುರಿ ಏನಿದೆ, ಈ ಕಾಯಿ ತುರಿಯನ್ನು ಹಾಕಬೇಕು. ಹಾಗೆಯೇ ಈ ಹಸಿರು ಮೆಣಸಿನ್ಕಾಯಿ ಏನಿದೆ ಇದನ್ನು ಸಹ ನಾನು ಹಾಕ್ಕೊಳ್ತಿದ್ದೇನೆ. ಹಾಗೆಯೇ ಜೀರಿಗೆ ಮತ್ತು ಧನಿಯಾ ಏನಿದೆ ಇದನ್ನು ಹಾಕಿ ನಾವು ನೀರು ಹಾಕದೆ ಹಾಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ. ಓಕೆ, ನಾನು ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೇನೆ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಓಕೆ, ನಾನಿಲ್ಲಿ ಏನು ರುಬ್ಕೊಂಡಿದ್ದೆ ಆ ಮಿಶ್ರಣವನ್ನೆಲ್ಲವನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ನಾವು ಕರಿಬೇವು, ಕೊತ್ತಂಬರಿ ಸೊಪ್ಪು, ಈ ಕಪ್ನಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ. ಅದು ಅಂದರೆ ನೀವು 1 ಕಪ್ ಆಗುವಷ್ಟು ಕಾಯಿ ತುರಿಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ಬೇಕು. ಅರ್ಧ ಕಪ್ ಕಾಯಿ ತುರಿ ತೊಗೊಂಡ್ರೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಯಾವುದಾದ್ರೂ ಕಪ್ನಲ್ಲಿ ತೊಗೊಳ್ಬೋದು. ಉಪ್ಪನ್ನು ಆ್ಯಡ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಬೆಚ್ಚಗಿರುವಂಥ ಕೈಯಲ್ಲಿ ಮುಟ್ಲಿಕ್ಕೆ ಆಗುವಂತಹ ಬಿಸಿ ನೀರನ್ನು ತಗೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರಲಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪವಾಗಿ ಕಲಿಸ್ಕೊಳ್ಳೋಣ. ಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ನನಗೆ ಈ ಕಪ್ನಲ್ಲಿ 1/4 ಕಪ್ ಆಗುವಷ್ಟು ನೀರು ಬೇಕಾಯಿತು. ಓಕೆ, ನಾನು ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನು ಚಿಕ್ಕ ಚಿಕ್ಕ ಬಾಲ್ಗಳಾಗಿ ಮಾಡಿಕೊಂಡು ಚಿಕ್ಕ ಏನು ನಾವು ನಿಪ್ಪಟ್ಟೆಲ್ಲ ಹೇಗೆ ಮಾಡ್ತೇವೆ ಆ ರೀತಿಯಾಗಿ ನಾವು ಒಂದು ಪ್ಲಾಸ್ಟಿಕ್ಕನ್ನು ಇಟ್ಕೊಂಡಿದ್ದೇನೆ. ನಾನು ಅದರಲ್ಲಿ ಲಟ್ಟಿಸ್ತಾ ಇದ್ದೇನೆ. ನೀವು ಬಟರ್ ಪೇಪರ್ ಅಥವಾ ಯಾವುದ್ರಲ್ಲಾದರೂ ಲಟ್ಟಿಸ್ಕೊಳ್ಬೋದು, ನಿಮಗೆ ಅನುಕೂಲವಾದಾಗೆ. ಈ ರೀತಿಯಾಗಿ ಚಿಕ್ಕ ಸ್ವಲ್ಪ ದಪ್ಪವೇ ಇರಲಿ, ಆ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಬೇಡ ಅನ್ನೋರು ನೀವು ಅದೇ ರೀತಿಯಾಗಿ ಬಾಲ್ಗಳನ್ನೇ ಮಾಡಿ ಇಟ್ಟರೂ ಕೂಡ ಆಗುತ್ತೆ. ಊರುಗಳಲ್ಲಿ ಕಾಯಿಲಡಿಗೆ ಅಂತ ಹೇಳ್ತಾರೆ, ಮೋಸ್ಟ್ಲಿ ಇದೇ ಇರ್ಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಅಂತೆ, ಅಮ್ಮ ಹೇಳಿದರು. ಮೋಸ್ಟ್ಲಿ ಅದನ್ನೇ ಇಲ್ಲಿ ನಾವು ಕಾಯಿ ವಡೆ ಅಂತ ಹೇಳ್ತೇವೆ. ಈ ರೀತಿಯಾಗಿ ಕೂಡ ನೀವು ಬೇಕಿದ್ರೆ ಮಾಡ್ಕೊಳ್ಬೋದು. ನಿಮಗೆ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಅದನ್ನು ಮಾಡ್ಕೊಳ್ಬೋದು, ಶೇಪ್ಗಳನ್ನು ಕೊಟ್ಕೊಳ್ಬೋದು. ಹಾಗೆ ರೌಂಡಾಗಿ ಕೂಡ ಇಡ್ತೇವೆ ಅಂದರೆ ಇಡ್ಬೋದು, ಇಲ್ಲ ಅಂತ ಹೇಳಿದರೆ ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ನೀವು ಯಾವ ಎಣ್ಣೆ ಆದರೂ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ನೀವು ಹಾಕ್ಕೊಳ್ಬೋದು. ಈಗ ನಾವು ಮಾಡಿಟ್ಟಿರುವಂತಹ ಏನು ಲಟ್ಸಿಟ್ಕೊಂಡಿದ್ವಿ ಕಾಯಿ ವಡೆಗಳನ್ನು ಎಣ್ಣೆಯಲ್ಲಿ ಕರಿತಾ ಹೋದರೆ ಆಯಿತು. 2-3 ಹಾಕಿದರೆ ಒಂದಕ್ಕೊಂದು ಇದಾಗಿ ಸ್ವಲ್ಪ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸಿಂಗಲಾಗಿ ಒಂದೊಂದನ್ನೇ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನೀಟಾಗಿ. ಇದನ್ನು ಚೆನ್ನಾಗಿ 2 ಸೈಡು ಬೇಯಿಸ್ಕೊಳ್ಬೇಕು. ಒಮ್ಮೆ ಟ್ರೈ ಮಾಡಿ ಆಯಿತಾ. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಎಲ್ಲ ಮಾಡ್ಬೋದು. 2-3 ದಿನದವರೆಗೆ ಇದನ್ನ ಇಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ತೆಗೆದಿಟ್ಕೊಳ್ಳೋಣ. ಓಕೆ, ಬಿಸಿಯಾದಂಥ ಕಾಯಿ ವಡೆ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.